Shri Gurubhyo Namaha. Namaste. I am Hemilata, disciple of Guru Shri P. Praveen Kumar. ನಾನು ಇವತ್ತಿನ ಟಾಪಿಕ್ ಮಾತಾಡೋಕ್ಕೂ ಮುಂಚೆ I would like to thank my Guru Praveen sir and the whole team of Itihasa for providing us such a beautiful platform. ಸೊ ನಾನು ಕಲ್ತಿರೋ ಅಂತ ನಾನು ತಿಳ್ಕೊಂಡಿರೋ ಅಂತ ಒಂದಷ್ಟು ಕೆಲವೊಂದು ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಎಲ್ಲಾದರೂ ಏನಾದರೂ ತಪ್ಪಾದರೆ ಮೈ ಅಪಾಲಜೀಸ್. ಇವಾಗ ನಾನು ಐ ವಿಲ್ ಜಸ್ಟ್ ಟರ್ನ್ ಆಫ್ ದ ಕಮೆಂಟ್ ಸೆಕ್ಷನ್ ಬಿಫೋರ್ ಐ ಕಮೆನ್ಸ್ ಮೈ ಟುಡೇಸ್ ಪರ್ಫಾರ್ಮೆನ್ಸ್. ಇವತ್ತು ನಾನು ಮಾತಾಡ್ತಿರೋ ಕಾನ್ಸೆಪ್ಟ್ ಬಂದು ಆಸ್ಪೆಕ್ಟ್ಸ್ ಆಫ್ ಭರತನಾಟ್ಯಂ ಮಾರ್ಗಂ. ಮಾರ್ಗಂ ಅಂದರೆ ಏನು? ಇಟ್ ಈಸ್ ಒಂದು ಸಾಂಪ್ರದಾಯಿಕ ಕಾರ್ಯಕ್ರಮನ ಹೇಗೆ ಶುರು ಮಾಡಬೇಕು ಹಾಗೆ ಹೇಗೆ ಎಂಡ್ ಮಾಡಬೇಕು ಅಂತ ಹೇಳುವಂಥ ಒಂದು ರಚನೆನೇ ಮಾರ್ಗಂ. ಅರ್ಲಿ ಇನ್ 19th century ದ 4 famous brothers ರಚನೆ ಮಾಡಿ ಇದನ್ನು ಪ್ರೊಪೊಗೇಟ್ ಮಾಡಿದಂಥವ್ರು. ಸಾರಿ, ಐ ಥಿಂಕ್ ಏನೋ ನೆಟ್ವರ್ಕ್ ಇಶ್ಯೂ ಆಗ್ತಿದೆ ಅನ್ಸುತ್ತೆ. ಐ ಆಮ್ ರಿಯಲಿ ಸಾರಿ. ಸೊ ಮಾರ್ಗಂ ಬಗ್ಗೆ ಹೇಳ್ತಿದ್ದೆ. ಅಲಾರಿಪುವಿಂದ ಶುರುವಾಗಿ ನಂತರ ಜತಸ್ವರ, ನಂತರ ಶಬ್ದಂ, ವರ್ಣಂ, ಮತ್ತು ಅದಾದ ನಂತರ ಪದಂ ಬದಲಾಗಿ ದೇವರನಾಮ, ಜಾವಳಿ, ಈ ನಡುವೆ ಅಷ್ಟಪದಿ ಮಾಡೋದು ರೂಢಿಯಲ್ಲಿದೆ. ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ತಿಲ್ಲಾನದೊಂದಿಗೆ ನರ್ತನ ಮಾಡಿ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾರೆ. ತಿಲ್ಲಾನದ ನಂತರ ಮಂಗಳಂ ಮಾಡೋದು ಪದ್ಧತಿ. ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮಲ್ಲಿ ಕರ್ನಾಟಿಕ್ ಮ್ಯೂಸಿಕ್ ಮತ್ತು ಕ್ಲಾಸಿಕಲ್ ಡಾನ್ಸರ್ಸ್ went through a lot of changes. ಅಂದರೆ it underwent refinements and fine tunings under great gurus. ಸೊ ಈ ಮಾರ್ಗಂ ಫಾರ್ಮ್ಯಾಟ್ ಏನಕ್ಕೆ ಅಂತಂದರೆ ನಾವು ಒಂದೇ ಕಾರ್ಯಕ್ರಮದಲ್ಲಿ ವೇರಿಯಸ್ ಕಂಪೋಸಿಷನ್ಸ್ನ ಕಾಣ್ಬೋದು. ಆ್ಯಂಡ್ ಆಸ್ ಡಾನ್ಸರ್ಸ್ ನಮಗೆ ವಿಲ್ ಹ್ಯಾವ್ ಅ ಲಾಟ್ ಆಫ್ ಸ್ಕೋಪ್ ಟು ಪರ್ಫಾರ್ಮ್ ನೃತ್ಯ ಆ್ಯಂಡ್ ಅಭಿನಯ ಇನ್ ಒನ್ ಪರ್ಟಿಕ್ಯುಲರ್ ರೆಸೈಟಲ್. ಆ್ಯಂಡ್ ದ ಕಾನ್ಸೆಪ್ಟ್ ಬಿಹೈಂಡ್ ದಿಸ್ ಇಸ್ ಟು ಕ್ರಿಯೇಟ್ ರಸ, ದ ಡೆಪ್ತ್ ಆ್ಯಂಡ್ ದ ಮೀನಿಂಗ್ ಆ್ಯಂಡ್ ದ ರಿಲೇಟಿವಿಟಿ ಆಫ್ ಮಾರ್ಗಂ ಏನಿದೆ ಅನ್ನೋದನ್ನು ಡಾನ್ಸರ್ಸ್ ಅರ್ಥ ಮಾಡ್ಕೊಳ್ಬೇಕು ಬಿಫೋರ್ ದೇ ಪರ್ಫಾರ್ಮ್ ಆರ್ ವೈಲ್ ದೇ ಪರ್ಫಾರ್ಮಿಂಗ್. ಯಾವ ಥರ ಸ್ಟೇಜಿಗೆ ನಾವು ವಾಟ್ ಇಸ್ ದ ಕೈಂಡ್ ಆಫ್ ಸ್ಟೇಜ್ ವಿ ಆರ್ ಪರ್ಫಾರ್ಮಿಂಗ್, ವಾಟ್ ಇಸ್ ದ ಅಕೇಶನ್, ಆಡಿಯನ್ಸ್ ಯಾರಿದ್ದಾರೆ, ಆ್ಯಂಡ್ ವಾಟ್ ಇಸ್ ದ ಟೈಮ್ ಡ್ಯೂರೇಷನ್. ದೀಸ್ ಆರ್ ಆಲ್ ದ ಕಾನ್ಸೆಪ್ಟ್ ವಿಚ್ ವಿ ಆರ್ ಸಪೋಸ್ ಟು ಕೀಪ್ ಇನ್ ಅವರ್ ಮೈಂಡ್ಸ್ ವೈಲ್ ವಿ ಪರ್ಫಾರ್ಮ್ ಅ ಮಾರ್ಗಂ. ಇವತ್ತಿನ ಟಾಪಿಕ್ ಬಗ್ಗೆ ಓದ್ತಾ ಇದ್ದಾಗ ಐ ಫೌಂಡ್ ದಿಸ್ ಒನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಏನು ಅಂತಂದರೆ ಬಾಲಸರಸ್ವತಿ ಅವರು ಇಸೈ ಪೇರ್ ಅಧಿಕಾರ ಈ ಅವಾರ್ಡ್ ತಗೊಳ್ಳುವಾಗ ಒಂದು ಸ್ಪೀಚ್ ಕೊಡ್ತಾರೆ. ಶಿ ಸೇಸ್ 7 part ಸ್ಟ್ರಕ್ಚರಲ್ ಸೀಕ್ವೆನ್ಸ್ ಅಂತ ಮಾರ್ಗಂನ ಹೇಳ್ತಾರೆ. ಅದನ್ನು ಒಂದು ಗ್ರೇಟ್ ಟೆಂಪಲ್ಗೆ ಹೋಲಿಕೆ ಮಾಡ್ತಾರೆ. ಮಾರ್ಗಂನ ಒಂದು ದೇವಸ್ಥಾನಕ್ಕೆ ಹೋಲಿಸಿ ಅದ್ರ ಬಗ್ಗೆ ಹೇಳ್ತಾರೆ. ಹೇಗೆ? ವಾಟ್ ಇಸ್ ದಿಸ್ ಟೆಂಪಲ್ ಅನಾಲಜಿ ವೇರ್ ಬಾಲಸರಸ್ವತಿ ಅಮ್ಮ ಸ್ಪೋಕ್ ಅಬೌಟ್ ದಿಸ್ ಅಂತಂದರೆ, ನಾವು ಯೂಶಲಿ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ವಾಟ್ ವಿ ಸಿ ಇಸ್ ಫಸ್ಟ್ ಇಸ್ ಗೋಪುರ. ಅದನ್ನು ಔಟರ್ ಹಾಲ್ ಅಂತ ಹೇಳ್ತಾರೆ. ದಟ್ ಈಸ್ ಕಂಪೇರ್ಡ್ ಟು ಅಲಾರಿಪು. ಏನಕ್ಕೆ ಅಂತ ನಾನು ಅಲಾರಿಪು ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಹೇಳ್ತೀನಿ. ಅದರ ನಂತರ ಹಾಫ್ ವೇ ಹಾಲ್, ಅರ್ಧ ಮಂಟಪ, ಅದೇನು ಗೋಪುರ ಇದೆ ಅದನ್ನು ದಾಟ್ಕೊಂಡು ಅದರಿಂದ ಒಳಗೆ ಹೋಗುವಾಗ ವಿ ಸಿ ದಿಸ್ ಹಾಫ್ ವೇ ಹಾಲ್. ಅದನ್ನು ಜತಸ್ವರಕ್ಕೆ ಹೋಲಿಸ್ತಾರೆ. ಇದಾದ ನಂತರ ಫುಲ್ ದ ಗ್ರೇಟ್ ಹಾಲ್, ದ ಮಂಟಪಂ, ಇದನ್ನು ಶಬ್ದಂಗೆ ಹೋಲಿಸ್ತಾರೆ. ಇದಾದ ನಂತರ ದ ಪ್ರೆಸೆಂಟ್ ಆಫ್ ಡೇಟಿ. ನಮ್ಗೆಲ್ರಿಗೂ ಎಕ್ಸ್ಪೀರಿಯನ್ಸ್ ಖಂಡಿತ ಆಗಿರುತ್ತೆ. ನಾವು ಎಷ್ಟೇ ದೂರದಿಂದ ಟ್ರಾವೆಲ್ ಮಾಡಿದ್ರು ಅಥವಾ ಏನೇ ಮಾಡಿದ್ರು ದೇವಸ್ಥಾನಕ್ಕೆ ಹೋಗಿ ಒಳಗೆ ಹೋಗ್ತಿದ್ದಂಗೆ ಆ ಪ್ರಶಾಂತತೆ ಭಾವ ನಮಗೆ ಬಂದ್ಬಿಡುತ್ತೆ. ವಿ ಫೀಲ್ ದಟ್ ಪಾಸಿಟಿವ್ ವೈಬ್ಸ್. ದಿಸ್ ಹಸ್ ಬಿನ್ ಕನೆಕ್ಟೆಡ್ ಟು ವರ್ಣಂ ವೇರ್ ಅ ಡಾನ್ಸರ್ ಇನ್ವಾಲ್ವ್ಸ್ ಹರ್ ಸೆಲ್ಫ್ ಆ್ಯಂಡ್ ಪ್ರೆಸೆನ್ಸ್ ಆಫ್ ಪರ್ಫಾರ್ಮೆನ್ಸ್. ಇದಾದ ನಂತರ ಬರೋದು ಪದಂನ ಆ ಸ್ಯಾಂಕ್ಟ್ರಮ್ಗೆ ಹೋಲಿಸ್ತಾರೆ, ಆ ಗರ್ಭಗುಡಿಗೆ ಹೋಲಿಸ್ತಾರೆ, ವೇರ್ ಅ ಡಾನ್ಸರ್ ಇಸ್ ಸೀಯಿಂಗ್ ದ ಗಾಡ್. ಆ್ಯಂಡ್ ದೆನ್ ಅಟ್ ಲಾಸ್ಟ್ ತಿಲ್ಲನ ಏನು ಅಂತ ಅಂದರೆ, ಇಷ್ಟೊತ್ತು ನಾವು ಏನು ಟ್ರಾವೆಲ್ ಮಾಡಿದ್ವಿ ಇದರಲ್ಲಿ ಇದಾದ ನಂತರ ಆ ದೇವರಿಗೆ ಕೊನೆಯದಾಗಿ ಒಂದು ಆರತಿ ಮಾಡಿ ಇಷ್ಟೊತ್ತು ನೋಡ್ತಿದ್ದಂಥ ಸ್ವರೂಪ ಹೊರಗೆ ಆ ಭಗವಂತನ ನಮ್ಮ ಮನಸ್ಸಿನಲ್ಲಿ ನೆಲೆಸ್ಕೊಳ್ಳೋದೇ ಈ ಒಂದು ಕಾನ್ಸೆಪ್ಟ್ನ ಉದ್ದೇಶ ಆಗಿರುತ್ತೆ. ಇದಿಷ್ಟು ಮಾರ್ಗಂ ಬಗ್ಗಿನ ವಿಚಾರಗಳು. ನಾನು ಇವಾಗ ನಿಮಗೆ ಪ್ರತಿಯೊಂದು ಐಟಮ್ನ ಒಂದು ಸ್ಮಾಲ್ ಡಿಸ್ಕ್ರಿಪ್ಷನ್ ಕೊಟ್ಟು ಅದರ ಒಂದು ಪ್ರಾಕ್ಟಿಕಲ್ ಪ್ರೆಸೆಂಟೇಷನ್ನ ಮಾಡ್ತೀನಿ. ಟು ಸ್ಟಾರ್ಟ್ ಆಫ್ ವಿತ್ ಅಲಾರಿಪು. ಆಸ್ ಐ ಸೆಡ್, ದಿಸ್ ಇಸ್ ದ ಬಿಗಿನಿಂಗ್ item of the performance.
ಇದು ಚಿಕ್ಕದಾಗಿ ಸರಳವಾಗಿ ಪ್ರಾರ್ಥನಾ ರೂಪದಲ್ಲಿರುತ್ತೆ. ಆ್ಯಂಡ್ ಆಸ್ ದ ನೇಮ್ ಸಜೆಸ್ಟ್, ಅಲರಿಪ್ಪು ಅಂದರೆ ಅ ಬಡ್ ಫ್ಲವರಿಂಗ್ ಅಂತ ಅರ್ಥ. A dancer's body and mind getting involved in the performance. This is the story behind the temple analogy what I said. ಇನ್ನು ನಾವು ಕಾರ್ಯಕ್ರಮ ಶುರು ಮಾಡಿರ್ತೀವಿ, ಆದರೂ ಗೆಟಿಂಗ್ ಇನ್ವಾಲ್ವ್ಡ್ ಇನ್ ಟು ದ ಪರ್ಫಾರ್ಮೆನ್ಸ್ ಇಸ್ ವಾಟ್ ಅಲಾರಿಪೋ ಇಸ್. ಆ್ಯಂಡ್ ಇದು ಮಾಡೋ ಪದ್ಧತಿ ಹೇಗೆ ಅಂದರೆ, ನಾವು ಕಣ್ಣಿಂದ ಶುರು ಮಾಡಿ ನಂತರ ಕತ್ತು, ನಂತರ ಶೋಲ್ಡರ್ಸ್, ಆ್ಯಂಡ್ ದೆನ್ ವಿ ಮೂವ್ ವಿತ್ ಹ್ಯಾಂಡ್ಸ್, ಆ್ಯಂಡ್ ದೆನ್ ಅರಮಂಡಿ ಪೊಸಿಷನ್ಗೆ ಹೋಗ್ತೀವಿ. ದೆನ್ ವಿ ಮೂವ್ ಆನ್ ಯೂಸಿಂಗ್ ಅವರ್ ಬಾಡಿ, ಲೆಗ್ ಮೂವ್ಮೆಂಟ್ಸ್, ಫುಲ್ ಮುಳ್ಮಂಡಿನಲ್ಲಿ ಕೂತ್ಕೊಂಡು ಮುಕ್ತಾಯದೊಂದಿಗೆ ಇದನ್ನು ಎಂಡ್ ಮಾಡ್ತೀವಿ. ಅಲಾರಿಪ್ಪು ಸಾಮಾನ್ಯವಾಗಿ 5 ಜಾತಿಯಲ್ಲಿ ಮಾಡ್ತಾರೆ: ತಿಶ್ರ, ಚತುರಶ್ರ, ಖಂಡ, ಮಿಶ್ರ ಹಾಗೂ ಸಂಕೀರ್ಣ. ನಾನಿವತ್ತು ಚತುರಶ್ರ ಜಾತಿ ಅಲಾರಿಪ್ಪುನ ಇವಾಗ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. Thank you.
ವಿಡಿಯೋಲಿ ನಾನು ಹೇಳಿದಂಥ ಕೆಲವೊಂದು ಕಾನ್ಸೆಪ್ಟ್ಸ್ನ ನೀವು ಕಂಪೇರ್ ಮಾಡಿಕೊಂಡು ನೋಡ್ತೀರಾ ಅಂತ ಅಂದ್ಕೊಳ್ತೀನಿ. ಮುಂದೆ ಜತಸ್ವರ. ಜತಸ್ವರದಲ್ಲಿ ಜತಿಯೇ ಪ್ರಧಾನ. ಜತಸ್ವರ ಕನ್ಸಿಸ್ಟ್ ಆಫ್ ಪಲ್ಲವಿ, ಅನುಪಲ್ಲವಿ ಆ್ಯಂಡ್ ಚರಣ. ಹೆಚ್ಚಾಗಿ ನಾವು ಜತಸ್ವರಗಳನ್ನ ಒಂದೇ ರಾಗದಲ್ಲಿ ಒಂದೇ ತಾಳದಲ್ಲಿ ಕಾಣ್ತೇವೆ. ಈಗ ರಾಗಮಾಲಿಕೆಯಲ್ಲೂ ಈ ನಡುವೆ ನಾವು ಜತಸ್ವರಗಳನ್ನ ನೋಡ್ತೇವೆ. ಈ ಜತಸ್ವರ ಅಂದಾಗ ನನಗೆ ನಮ್ಮ ಗುರುಗಳು ಹೇಳೋ ಮಾತು ನೆನಪಾಗುತ್ತೆ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ, ಜತಸ್ವರನ ಕಂಪ್ಲೀಟಾಗಿ ಏನೋ ಮಿಸ್ಟೇಕ್ಸ್ ಮಾಡದೆ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ದೆನ್ ಯು ರೆಡಿ ಟು ಪರ್ಫಾರ್ಮ್ ಅ ವರ್ಣಮ್ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಲೈಕ್ ಅ ಬೇಸ್, ಅ ಫೌಂಡೇಶನ್ ಟು ಇಂಪ್ರೂವ್ ಆನ್ ಯುವರ್ ಸ್ಟಾಮಿನಾ. ಜತಸ್ವರ ಯೂಶಲಿ ಮೀಡಿಯಂ ಪೇಸ್ನಲ್ಲಿರುತ್ತೆ ಆ್ಯಂಡ್ ಬಿಗಿನಿಂಗ್ನಲ್ಲಿ ಪಲ್ಲವಿಯನ್ನು ಅನೇಕ ಬಾರಿ ಹಾಡಿ ಇದರ ನಡುವೆ ಅಡವುಗಳಿರುವಂಥ ಒಂದು ಸರಣಿಯ ಕೋರ್ವೆಯನ್ನು ಮಾಡೋದು ಪದ್ಧತಿ. ಆ್ಯಂಡ್ ಪಲ್ಲವಿಗೆ ಮ್ಯಾಚ್ ಆಗೋ ರೀತಿ ಈ ಕೋರ್ವೆಗಳನ್ನ ಮಾಡೋದು ಇದರ ಒಂದು ವಿಶೇಷತೆ. ನಾನು ತಂಜಾವೂರು ಸಹೋದರರ ರಚನೆ ಇರುವಂಥ ಕಲ್ಯಾಣಿ ರಾಗದ ಜತಸ್ವರನ ಇವಾಗ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಈ ಹೇಳಿದಂಥ ಆ ಪಲ್ಲವಿ ಪಾರ್ಟ್ ಹೇಗೆ ರಿಪೀಟ್ ಆಗಿ ಅದರ ಮತ್ತೆ ಕೋರ್ವೆ ಹೇಗೆ ಬರುತ್ತೆ ಅನ್ನೋದನ್ನೇ ನಾನಿನ್ನು ಪ್ರೆಸೆಂಟ್ ಮಾಡಿ ತೋರಿಸ್ತೀನಿ. ರಾಗ ಕಲ್ಯಾಣಿ, ರೂಪಕ ತಾಳ. ಪದ ಮಗರಿ
So that was about Chatuswara. Moving on, Shabdam. ಸ್ಟೂಡೆಂಟ್ಸ್ಗೆ ಮೊದಲನೇ ಸಲ ಒಂದು ನೃತ್ಯವನ್ನ ಅಂದರೆ ಅಭಿನಯ ಪಾಠ ಇರುವಂಥ ಒಂದು ಪೀಸ್ನ ಹೇಳ್ಕೊಡುವಾಗ ಶಬ್ದನ ಫಸ್ಟ್ ಹೇಳ್ಕೊಡ್ತಾರೆ. ಏನಕ್ಕೆ ಅಂದರೆ ಬಿಕಾಸ್ ಇಟ್ ಈಸ್ ಸಿಂಪಲ್ ಆ್ಯಂಡ್ ಸ್ಟ್ರೇಟ್. ಸಾಹಿತ್ಯಗಳು ದೇವರ ಸ್ತುತಿ ಮತ್ತು ಅವರ ಗುಣಗಾನನ ಹೊಂದಿರುತ್ತೆ. ಸಾಮಾನ್ಯವಾಗಿ ತೆಲುಗು ಹಾಗೂ ತಮಿಳು ಭಾಷೆಯಲ್ಲಿ ನಾವು ಈ ಒಂದು ಪೀಸ್ನ ರಚನೆಯನ್ನು ನಾವು ಕಾಣ್ತೇವೆ. ಶಬ್ದದಲ್ಲಿ ಮಲ್ಟಿಪಲ್ ಸ್ಟಾನ್ಸಸ್ ಇರುತ್ತೆ. ಆ ಪ್ರತಿ ಸ್ಟಾನ್ಸ ಮಧ್ಯೆ ಒಂದು ಸಣ್ಣ ಜತಿಯನ್ನು ಇನ್ಕಾರ್ಪೊರೇಟ್ ಮಾಡ್ಕೊಂಡಿರ್ತಾರೆ. ಇವತ್ತು ನಾನು ನಿಮಗೆ ಶಮನಾರ್ ಷಣ್ಮುಗಂ ಕೋಯಿಲ್ರವರ ಒಂದು ರಚನೆ ಇರುವಂಥ ಮುರುಕು ಶಬ್ದನ ಪ್ರೆಸೆಂಟ್ ಮಾಡ್ತೀನಿ. ಇದು ರಾಗಮಾಲಿಕೆಯಲ್ಲಿದ್ದು ಮಿಶ್ರ ಚಾಪು ತಾಳದಲ್ಲಿದೆ. Moving on to the main piece of this item, Varnam. Compared to all other items, Varnam is the longest and most difficult item. Usually Varna 30ರಿಂದ 45 ನಿಮಿಷದವರೆಗೂ ಪರ್ಫಾರ್ಮ್ ಮಾಡ್ತಾರೆ. So for a dancer, grasping power, memory power is very much important. Perseverance and practice is what gonna help to present Varnam on a long stretch. ಇದು ಸ್ಟಾಮಿನಾ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಒಂದು ತುಂಬ ಇಂಪಾರ್ಟೆಂಟ್ ಆದಂಥ ಐಟಮ್. ನಾವು ವರ್ಣಂನಲ್ಲಿ ಪಲ್ಲವಿ, ಅನುಪಲ್ಲವಿ, ಚರಣ,
ಚಿಟ್ಟಿ ಸ್ವರಗಳು, ಎತ್ತುಗಡೆ ಸ್ವರಗಳನ್ನ ಕಾಣ್ತೇವೆ. ಫಸ್ಟ್ ಹಾಫ್ ಆಫ್ ದ ವರ್ಣಂ ಬಂದು ಮೀಡಿಯಂ ಪೇಸ್ನಲ್ಲಿರುತ್ತೆ. ಸೆಕೆಂಡ್ ಹಾಫ್ ಆಫ್ ದ ವರ್ಣಂ ಒಂದು ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗುತ್ತೆ. ವರ್ಣಗಳಲ್ಲಿ ಯೂಶ್ವಲಿ ಶೃಂಗಾರ ಹಾಗೂ ಭಕ್ತಿ ಭಾವವು ಪ್ರೈಮ್ ರಸ ಆಗಿರುತ್ತೆ. ಸಂಚಾರಿ ಭಾವವನ್ನು ವರ್ಣಗಳಲ್ಲಿ ನಾವು ಕಾಣ್ಬೋದು. ಆ್ಯಂಡ್ ಡಿಫ್ರೆಂಟ್ ಆ್ಯಂಡ್ ಡಿಫಿಕಲ್ಟ್ ಕಾಂಪೋಸಿಷನ್ಸ್ ಆಫ್ ಕೋರ್ವೇಸ್ನ ನಾವು ವರ್ಣದಲ್ಲಿ ಕಾಣ್ತೀವಿ. ತ್ರಿಕಾಲ ಜತಿಗಳನ್ನ ಮಾಡೋದು ವರ್ಣಗಳಲ್ಲಿ ಒಂದು ವಿಶೇಷ. ತ್ರಿಕಾಲ ಜತಿ 3 ಸ್ಪೀಡ್ನಲ್ಲಿರುತ್ತೆ. ಆಮೇಲೆ ಲಾಂಗ್ ಮುಕ್ತಾಯಮ್ಸ್ ಇಸ್ ಆಲ್ಸೋ ಸ್ಪೆಷಾಲಿಟಿ ಇನ್ ವರ್ಣಂ. ನಾನಿವಾಗ ನಿಮಗೆ ಪಾಪನಾಸಂ ಶಿವನ್ ರವರ ರಚನೆ ಇರುವಂಥ ಧನ್ಯಾಸಿ ರಾಗದ ವರ್ಣನ ಪ್ರೆಸೆಂಟ್ ಮಾಡ್ತೀನಿ. ನೀಂದ ಮಾಯಂ, ಇದು ಆದಿತಾಳದಲ್ಲಿದೆ.
ಸೊ ದ್ಯಾಟ್ ವಾಸ್ ಅಬೌಟ್ ವರ್ಣನ್. ಇದರಲ್ಲಿ ನೀವು ನೋಡೇ ಇರ್ತೀರಾ ತ್ರಿಕಾಲಜತಿ ಹೇಗಿತ್ತು ಆ್ಯಂಡ್ ಸಂಚಾರಿ ಭಾವಗಳು ಹೇಗೆ ಮೂಡಿ ಬಂತು ಅನ್ನೋದನ್ನು. ಆ್ಯಂಡ್ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನು ಅಂದರೆ ವರ್ಣನ್ನ ಪರ್ಫಾರ್ಮ್ ಮಾಡಬೇಕು ಅಂತ ಅಂದರೆ ಇಟ್ ನೀಡ್ಸ್ ಸೋ ಮೆನಿ ಇಯರ್ಸ್ ಆಫ್ ಪ್ರಾಕ್ಟಿಸ್. ಮೂವಿಂಗ್ ಆನ್ ಆಫ್ಟರ್ ವರ್ಣಂ, ನೆಕ್ಸ್ಟ್ ಇಸ್ ಪದಂ. ಪದಂ ಒಂದು ಅಭಿನಯ ಪೀಸ್. ಇದು ರಾಗಲಯಬದ್ಧವಾಗಿ ಪದಗಳಿಗೆ ಅರ್ಥ ಕೊಡುವಂಥ ಮೀನಿಂಗ್ಫುಲ್ ಕಂಪೋಸಿಷನ್ ಇರುವಂಥ ಒಂದು ಐಟಮ್. ಇದರ ಅಂಗ ಏನು ಅಂದರೆ ಪಲ್ಲವಿ, ಅನುಪಲ್ಲವಿ ಹಾಗೂ ಚರಣ. ಇದರಲ್ಲಿ ನಾವು ಸಾಮಾನ್ಯವಾಗಿ ನಾಯಕಿ ಭಾವವನ್ನು ಕಾಣ್ತೇವೆ. ಫಾರ್ ಎಕ್ಸಾಂಪಲ್, ಹೀರೋಯಿನ್ ಸಖಿ ಹತ್ರ ತನ್ನ ದುಃಖ ತೋಡ್ಕೊಳ್ತಾ ಇರೋದಾಗಿರ್ಬೋದು, ಅಥವಾ ಶಿ ಈಸ್ ಎಕ್ಸ್ಪ್ಲೇನಿಂಗ್ ವಾಟ್ ಇಸ್ ಶಿ ಗೋಯಿಂಗ್ ಥ್ರೂ ಅಂತ. ಪದಮ್ಸ್ ಆರ್ ಯೂಶಲಿ ಪರ್ಫಾರ್ಮ್ ಇನ್ ಸ್ಲೋ ಪೇಸ್. ಪದಂ ಸಾಹಿತ್ಯ ಬಂದು ತುಂಬ ಪೊಯಿಟಿಕ್ ಆಗಿರುತ್ತೆ ಆ್ಯಂಡ್ ಇದರ ಡೆಪ್ತ್, ಇದರ ಮೀನಿಂಗ್ ತುಂಬ ಇಂಟೆನ್ಸ್ ಆಗಿರುತ್ತೆ, ವಿಚ್ ಇಸ್ ಆಲ್ಸೋ ಸ್ಪೆಷಲಿ ನೋನ್ ಫಾರ್ ನಾಟ್ಯಧರ್ಮಿ ಕಾನ್ಸೆಪ್ಟ್. ದ್ವಂದ್ವ ಅರ್ಥ ಇರುತ್ತೆ ಅಂತ ಹೇಳ್ತಾರೆ. ಯೂಶಲಿ ಪದಮ್ಸ್ನ ನಾವು ಶೃಂಗಾರ ಹಾಗೂ ಭಕ್ತಿ ರಸಗಳಲ್ಲಿ ನೋಡ್ತೇವೆ. ಆ್ಯಂಡ್ ತಮಿಳ್ ಆ್ಯಂಡ್ ತೆಲುಗು ಆರ್ ದ ಲ್ಯಾಂಗ್ವೇಜಸ್ ವಿ ಸಿ ದ ಮೋಸ್ಟ್ ಆಫ್ ದ ಕಾಂಪೋಸಿಷನ್ಸ್ ಆಫ್ ಪದಂ. ಕನ್ನಡದಲ್ಲಿ ಇರುವಂಥದ್ದು ಬಹಳ ಕಡಿಮೆ. ನಾನಿವತ್ತು ಮಧುರ ಕವಿ ಅವರ ಒಂದು ರಚನೆ ಇರುವಂಥ ಪದಂ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಇದು ಬೇಗಡೆ ರಾಗದಲ್ಲಿದ್ದು ಆದಿತಾಳದಲ್ಲಿದೆ. ಇದಾದ ನಂತರ ನಾನು ಜಾವಳಿ, ದೇವರ ನಮ್ಮ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಬಿಕಾಸ್ ಈ ಎರಡು ಐಟಮ್ ಕೂಡ ಅಭಿನಯ ಪಾರ್ಟ್ಗೆ ಬರುತ್ತೆ. ಇವಾಗ ಐ ಬಿ ಪ್ರೆಸೆಂಟಿಂಗ್ ಅ ಪದಂ, ಯಾರಿಗಾಗಿಲೂ ಭಯಮ. Fool.
ವಾಸ್ ಅ ಸ್ಮಾಲ್ ಪ್ರೆಸೆಂಟೇಷನ್ ಆಫ್ ಫ್ರಮ್ ಅ ಪದಂ. ಮುಂದೆ ನಾನು ಜಾವಳಿ ಬಗ್ಗೆ ಮಾತಾಡ್ತೀನಿ. ಜಾವಳಿ ಲಿರಿಕ್ಸ್ ಬಂದು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿರುತ್ತೆ. ಇದರ ಥೀಮ್ ಮೇನ್ ಆಗಿ ಶೃಂಗಾರ ಪ್ರಧಾನವಾಗಿರುತ್ತೆ. ನಾವು ಜಾವಳಿಗಳನ್ನ ತೆಲುಗು ಹಾಗೂ ಕನ್ನಡ ಭಾಷೆಯಲ್ಲಿ ಯೂಶ್ವಲಿ ಕಾಣ್ತೇವೆ. ಈ ಜಾವಳಿ ಯೂಶ್ವಲಿ ಫಾಸ್ಟ್ ಪೇಸಲ್ಲಿರುತ್ತೆ. ಈ ಜಾವಳಿ ಕಾನ್ಸೆಪ್ಟ್ ಬಂದು ಆಡು ಭಾಷೆಯಲ್ಲಿ ಏನಕ್ಕಪ್ಪ ಇದೆ ಅಂತ ಅಂದರೆ, ಜನರಲ್ ಆಡಿಯನ್ಸ್ಗೆ ಇದು ಬೇಗ ರೀಚ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಒಂದು ಕಾನ್ಸೆಪ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತ ಬಂದರೆ, ಸಖಿ ಜೊತೆ ಅಥವಾ ಹೀರೋಯಿನ್ ಹೀರೋ ಜೊತೆ ಫೈಟ್ ಮಾಡಿರ್ತಾಳೆ. ಸೊ ಯೂಶ್ವಲಿ ಏನಾಗುತ್ತೆ, ಕೋಪಿಸ್ಕೊಳ್ಳೋದು. ಸೊ ಇಂಥದನ್ನೆಲ್ಲ ವಿಲ್ ಬಿ ಏಬಲ್ ಟು ರಿಲೇಟ್ ಟು ಅವರ್ ಡೈಲಿ ಲೈಫ್ ಈಸಿಲಿ, ಬಿಕಾಸ್ ಎವ್ರಿ ಒನ್ ವುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್ ಒನ್ ಆರ್ ದಿ ಅದರ್ ಟೈಮ್. ಇದರ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಅಥವಾ ಬೇರೆ ಕಡೆ ನೋಡಿರ್ತಾರೆ. ಈವನ್ ನಮಗೆ ಮೂವೀಸಲ್ಲೂ ಇಂತಹ ವಿಚಾರಗಳು ಸಾಮಾನ್ಯವಾಗಿ ನಾವು ಕಾಣ್ತಾನೆ ಇರ್ತೇವೆ. ಆ್ಯಂಡ್ ಕಿಂಗ್ಸ್ ಮತ್ತು ರೂಲರ್ಸು ವಿದ್ವಾಂಸರಿಗೆ ಆಶ್ರಯ ಕೊಟ್ಟು ಅವರಿಗೆ ಒಂದು ನೆಲೆ ಕೊಟ್ಟು ಇದನ್ನು ಜಾವಳಿಗಳ ಒಂದು ರಚನೆ ನಮಗೆ ಸಿಕ್ತು. ಫಾರ್ ಎಕ್ಸಾಂಪಲ್ ಬಂದು ವಿದ್ವಾಂಸರನ್ನ ಆಶ್ರಯಿಸಿದಂಥ ಕಿಂಗ್ ಯಾರು ಅಂತ ಅಂದರೆ ಮೈಸೂರಿನ ಒಡೆಯರು. ಇವರು ಆಶ್ರಯ ನೀಡಿ ವಿದ್ವಾಂಸರಿಗೆ ಒಂದು ನೆಲೆಯನ್ನು ಕೊಟ್ಟು ಈ ಜಾವಳಿಗಳು ನಮಗೆ ಇವತ್ತು ಸಿಗ್ತಾ ಇದೆ. ಟು ಮೆನ್ಷನ್ ಅ ಫ್ಯೂ ಕಂಪೋಸರ್ಸ್, ವೆಂಕಟಗಿರಿ ಶಾಸ್ತ್ರಿ ಅವರು, ಮುಮ್ಮಡಿ ಕೃಷ್ಣರಾಜ ಒಡೆಯರವರು, ಇವರ ಕಾಂಪೋಸಿಷನ್ನ ನಾವು ತುಂಬ ಕಾಣ್ತೇವೆ ಜಾವಳಿನಲ್ಲಿ. ಮುಂದೆ ದೇವರ ನಾಮಕ್ಕೆ ಹೋದರೆ ಹೆಸರೇ ಹೇಳುವಾಗೆ ಆ ದೇವರನ್ನ ಪ್ರಾರ್ಥಿಸೋದು. ಇಟ್ಸ್ ಇನ್ ಲೈಕ್ ವಿ ವರ್ಷಿಪ್, ವಿ ಪ್ರೇಸ್ ಆ್ಯಂಡ್ ವಿ ಆಲ್ಸೋ ಡಿಸ್ಕ್ರೈಬ್ ಅಬೌಟ್ ಗಾಡ್. ಸಾಮಾನ್ಯವಾಗಿ ದೇವರ ನಾಮ ಕೃಷ್ಣ ಹಾಗೂ ವಿಷ್ಣುವಿನ ಮೇಲಿರುತ್ತೆ. ಬೇರೆ ದೇವರ ಮೇಲೆ ಇರುವಂಥ ರಚನೆಗಳು ಬಹಳ ಕಡಿಮೆ. ಈ ದೇವರ ನಾಮದ ಮುಖ್ಯ ಉದ್ದೇಶ ಏನು ಅಂದರೆ, ದ ಕನೆಕ್ಷನ್ ಬಿಟ್ವೀನ್ ಗಾಡ್ ಆ್ಯಂಡ್ ದ ಆಡಿಯನ್ಸ್. ನಾವು ದಾಸರ ಬಹಳಷ್ಟು ರಚನೆಯನ್ನು ದೇವರ ನಾಮಗಳಿಗೆ ಕಾಣ್ತೀವಿ. ಪುರಂದರದಾಸರದಾಗಿರ್ಬೋದು, ಕನಕದಾಸರ ರಚನೆಗಳಾಗಿರ್ಬೋದು, ಬಹಳಷ್ಟು ಕಾಣ್ತೇವೆ. ಮುಂದೆ ದೇವರ ನಾಮದ ನಂತರ ತಿಲಾನ. ಇದು ಲಾಸ್ಟ್ ಐಟಮ್ ಇನ್ ಭರತನಾಟ್ಯಂ ರಿಸೈಟಲ್. ಇದರಲ್ಲಿ ಮೋರ್ emphasis on footwork has been given, has been used in this item. We do see a lot of scope for rhythmic variations, rhythmic patterns and compositions. Corveys are structured according to the swara patterns. ಯಾವಾಗಲೂ ನಮ್ಮ ಗುರುಗಳು ಹೇಳ್ತಿರ್ತಾರೆ, ನೀವು ಯಾವತ್ತೇ ಒಂದು ಹಾಡನ್ನು ಕೇಳಿದ್ರೆ, ಆ ಸ್ವರಗಳನ್ನ ಕೇಳಿದ್ರೆ ಯು ಅಬ್ಸರ್ವ್ ಕೀನ್ಲಿ ಹೇಗೆ ಹಾಡಿದ್ದಾರೆ, ವಾಟ್ ಆರ್ ದ ವೇರಿಯೇಷನ್ಸ್ ಹ್ಯಾಸ್ ಬಿನ್ ಗಿವನ್. ಸೊ ವೆನ್ ಯು ಟ್ರೈ ಟು ಡೂ ಅನ್ ಅಡುಗು ಅದ್ರ ಜೊತೆಗೆ ಹೋಗಬೇಕು ಅಂತ. ಸೊ ನನಗೆ ಇವಾಗ ನಮ್ಮ ಗುರುಗಳು ಹೇಳ್ತಿದ್ದು ಈ ಒಂದು ಪಾಯಿಂಟ್ ಹೇಳಿದಾಗ ನನಗೆ ನೆನಪಾಯಿತು. ಚರಣದಲ್ಲಿ ನಾವು ಸಾಮಾನ್ಯವಾಗಿ ತಿಲಾನದಲ್ಲಿ ದೇವರನ್ನ ಅಂದರೆ ಇಷ್ಟ ದೇವರನ್ನ ಪ್ರೇಸ್ ಮಾಡೋದನ್ನು ನಾವು ಕಾಣ್ತೇವೆ. ಇದರ ತಿಲಾನಗಳು ಇಟ್ ಕನ್ಸಿಸ್ಟ್ ಆಫ್ ಪಲ್ಲವಿ, ಅನುಪಲ್ಲವಿ, ಸಾಹಿತ್ಯ ಹಾಗೂ ಚಿಟ್ಟೇಶ್ವರ. ತಿಲಾನದ ಒಂದು ಮೇನ್ ಕಾನ್ಸೆಪ್ಟ್ ಏನು ಅಂತ ಅಂದರೆ ಮೈ ಅಡುವಿನ ಬಳಕೆಯನ್ನು ಸಾಕಷ್ಟು ನಾವು ಕಾಣ್ತೇವೆ. ಆ್ಯಂಡ್ ಆಲ್ಸೋ ವಿ ಸಿ ಲಾಟ್ ಆಫ್ ಗ್ರೇಸ್ಫುಲ್ ಮೂವ್ಮೆಂಟ್ಸ್ ಇನ್ ಮೋಸ್ಟ್ ಆಫ್ ದ ಕಾಂಪೋಸಿಷನ್ಸ್. ನೀವು ಕೇಳಿರ್ತೀರಾ, ನೋಡಿರ್ತೀರಾ, ತಿಲಾನ್ ಅನ್ನೋ ವರ್ಡು ಕೇಳಿಬರುತ್ತೆ ನಮಗೆ. ನಾನು ಇವತ್ತು ಬಾಲಮುರಳಿ ಕೃಷ್ಣರವರ ರಚನೆ ಇರುವಂಥ ಬೃಂದಾವನಿ ತಿಲಾನವನ್ನು ಪ್ರೆಸೆಂಟ್ ಮಾಡ್ತೀನಿ. ಇದು ಆದಿತಾಳದಲ್ಲಿದೆ.
ಒಂದು ಪದ್ಧತಿ. ಮಂಗಳು ಹೆಸರೇ ಸೂಚಿಸೋ ಹಾಗೆ ಆಸ್ಪಿಷಿಯಸ್ನೆಸ್. ವಿ ಸ್ಯಾಲ್ಯೂಟ್ ಟು ಗಾಡ್, to Guru and the audience for making the performance a success. So ಇದಕ್ಕೋಸ್ಕರ ಮಂಗಳನ್ನ ಪ್ರೆಸೆಂಟ್ ಮಾಡ್ತಾರೆ. ಪುರಂದರದಾಸರ ಒಂದು ಕಾಂಪೋಸಿಷನ್ ಇರುವಂತಹ ಮಂಗಳಂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ. This is one of my most favorite ಮಂಗಳಂ. This is set to Suruti Raga in Aritala. So this was my today's presentation about Margam. I would again like to thank Itihasa for giving this opportunity. ನೀವೆಲ್ಲರೂ ಇವತ್ತು ಲಾಸ್ಯ ಮ್ಯಾರಥಾನ್ ನಡೀತಿದೆ. ಇದೇ ರೀತಿ ಮ್ಯೂಸಿಕ್ ಮ್ಯಾರಥಾನ್ ನಡೆದಿತ್ತು. ಸೊ ದಯವಿಟ್ಟು ಎಲ್ಲರೂ ಯೂಟ್ಯೂಬ್ಗೆ ಹೋಗಿ, ಇತಿಹಾಸ ಬಯೋನಲ್ಲಿ ನಿಮಗೆ ಲಿಂಕ್ ಸಿಕ್ಕತ್ತೆ. ಯು ಕ್ಯಾನ್ ಗೋ ಚೆಕ್ ಇಟ್ ಔಟ್. You have some amazing musicians, singers and instrumentalists. After me, Shreya Vatsa avaru perform ಮಾಡ್ತಾರೆ. She'll be speaking and showing few demonstrations about Ghunguru Ki Varsha. She'll be doing on this concept. And it's a request for all the audience to follow Itihasa page on Facebook, Instagram and also for the YouTube channel. Please like, comment and do share. Let's all support each other. And at last and not the least of course, all of you viewers, thank you so much. ನಿಮ್ಮ ಈ ಕ್ವಾರಂಟೈನ್ ಟೈಮ್ನ ನಮ್ಮಂಥ ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡೋದಕ್ಕೆ ಬಳಸ್ಕೊಳ್ತಾ ಇರೋದಕ್ಕೆ. ಬಿ ಇಟ್ ಪರ್ಫಾರ್ಮೆನ್ಸ್ ಇನ್ ದ ಆಡಿಟೋರಿಯಂ ಅಥವಾ ಈ ಥರ ಲೈವ್ ಸೆಷನ್ಸ್, ಆಡಿಯನ್ಸ್ ತುಂಬ ಇಂಪಾರ್ಟೆಂಟ್ ನಮಗೆ. ಬಿಕಾಸ್ ಯು ಆರ್ like a supportive system for us. Thank you so much for all of you for giving your time and supporting all of us. I would also like to request for all of you to watch throughout the day and support all the artists. Thank you so much.